ಕ್ರಿಸ್ತನಲ್ಲಿ ಪ್ರಿಯರೇ, ದೇವರ ಘನವುಳ್ಳ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಈ ಭಾನುವಾರದ ಆರಾಧನೆಗಾಗಿ ನಿಮ್ಮೆಲ್ಲರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈ ಕೊರೋನಾ ಸಾಂಕ್ರಾಮಿಕ ವ್ಯಾಧಿಯ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವಿರುವಾಗ ಆನ್ಲೈನ್ ಮೂಲಕವಾಗಿ ನಡೆಸುತ್ತಿರುವಂತಹ ಆರಾಧನೆಯನ್ನು ನಾವು ಪ್ರಾರ್ಥನಾ ಪೂರ್ವಕವಾಗಿ ಆರಂಭ ಮಾಡೋಣ. ನಾವೆಲ್ಲರೂ ದೇವರನ್ನು ಆರಾಧಿಸುವ ಹಾಗೆ ಮೌನವಾಗಿದ್ದು ಪ್ರಾರ್ಥಿಸುತ್ತಾ ಆರಾಧನೆಯನ್ನು ಆರಂಭಿಸೋಣ. ಸಂಪೂರ್ಣ ಮನಸ್ಸಿನಿಂದ ಮೊರೆಯಿಟ್ಟಿದ್ದೇನೆ, ಸದುತ್ತರವನ್ನು ದಯಪಾಲಿಸು. ನಿನ್ನ ನಿಬಂಧನೆಗಳನ್ನು ಅನುಸರಿಸುವೆನು. ನಿನಗೆ ಮೊರೆಯಿಟ್ಟಿದ್ದೇನೆ, ರಕ್ಷಿಸು. ನಿನ್ನ ಕಟ್ಟಳೆಗಳನ್ನು ಕೈಗೊಳ್ಳುವೆನು. ಅರುಣೋದಯದಲ್ಲಿ ಎದ್ದು ಮೊರೆಯಿಟ್ಟೆನು, ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ. ഇരുಳಿನ ಒಂದೊಂದು ಜಾವವನ್ನು ಮುಂಗೊಂಡು ನಿನ್ನ ನುಡಿಯನ್ನು ಧ್ಯಾನಿಸುತ್ತೇನೆ. ಯೆಹೋವನೇ, ನಿನ್ನ ಕೃಪೆಗೆ ತಕ್ಕಂತೆ ನನ್ನ ಮೊರೆಯನ್ನು ಕೇಳು. ನಿನ್ನ ವಿಧಿಗನುಸಾರವಾಗಿ ನಮ್ಮನ್ನು ಚೈತನ್ಯಗೊಳಿಸು. ನಮ್ಮ ಆರಂಭವು ತಂದೆ, ಮಗ, ಪರಿಶುದ್ಧಾತ್ಮನಾಗಿರುವ ತ್ರಯೇಕ ದೇವರ ನಾಮದಲ್ಲಿ ಆಗಲಿ, ಆಮೆನ್. ನಾವು ದೇವರನ್ನು ಸ್ತುತಿಸಿ ಕೊಂಡಾಡುವ ಹಾಗೆ 246ನೇ ಸಂಗೀತವನ್ನು ಹಾಡೋಣ. 246ನೇ ಸಂಗೀತ. ಸುಕಾಲವೇ ಸುಕಾಲವೇ ಆನಂದ ದೇವರಾಧನೆ, ಪ್ರಪಂಚ ಚಿಂತೆ ಬಿಡುವೆ, ಕೃಪಾಸನ ಸೇರುವೆ. ಇಷ್ಟಾರ್ಥ ಹೇಳಿ ತಂದೆಗೆ ದಿವ್ಯಾಶೀರ್ವಾದ ಬೇಡುವೆ. ಹಾ ಶುಭ ಕಾಲವಾಗಿದೆ, ಒಳ್ಳೆಯದು ದೇವಾರಾಧನೆ. Krapa
ಪ್ರತ್ಯುತ್ತರಕ್ಕಾಗಿ 121ನೇ ಕೀರ್ತನೆಯನ್ನು ಓದಿಕೊಳ್ಳೋಣ. 121ನೇ ಕೀರ್ತನೆ ಉತ್ತರ ಪ್ರತ್ಯುತ್ತರವಾಗಿ ಓದಿಕೊಳ್ಳೋಣ. ಯೆಹೋವನ ಭಕ್ತ ಪಾಲನೆ. ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮ್ಯಾಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯ ಬರುತ್ತದೆ. ಆತನು ನಿನ್ನ ಪಾದಗಳನ್ನು ಕದಲಗೊಳಿಸದಿರಲಿ, ನಿನ್ನನ್ನು ಕಾಯುವವನು ತೂಕಡಿಸದಿರಲಿ. ಇಗೋ, ಇಸ್ರಾಯೇಲರನ್ನು ಕಾಯುವಾತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ನಿನ್ನನ್ನು ಕಾಯುವವನು ಯೆಹೋವನೇ, ನಿನ್ನ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರುವಾತನು ಯೆಹೋವನೇ. ಹಗಲಲ್ಲಿ ಸೂರ್ಯನು ಇರಳಲ್ಲಿ ಚಂದ್ರನು ನಿನ್ನನ್ನು ಬಾಧಿಸುವುದಿಲ್ಲ. ಯೆಹೋವನು ನಿನ್ನನ್ನು ಎಲ್ಲಾ ಕೇಡಿನಿಂದ ತಪ್ಪಿಸುವನು, ನಿನ್ನ ಪ್ರಾಣವನ್ನು ಕಾಯುವನು. ನೀನು ಹೋಗುವಾಗಲೂ ಬರುವಾಗಲೂ ಇಂದಿನಿಂದ ಸದಾಕಾಲವು ಯೆಹೋವನು ನಿನ್ನನ್ನು ಕಾಪಾಡುವನು. ಅಮ್ಮನವರು ನಮ್ಮನ್ನು ಪ್ರಾರ್ಥನೆಯಲ್ಲಿ ನಡೆಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಪರಿಶುದ್ಧನಾಗಿರುವ ನಮ್ಮ ಪರಮ ಪ್ರೀತಿಯುಳ್ಳ ತಂದೆ ದೇವರೇ ಸ್ವಾಮಿ, ಈ ಒಂದು ಮಧ್ಯಾಹ್ನದ ವೇಳೆಯಲ್ಲಿ ದೇವ ನಿನ್ನ ಪಾದದ ಸನ್ನಿಧಿಯಲ್ಲಿ ನಿನ್ನ ಮಕ್ಕಳನ್ನು ನಾವೆಲ್ಲರೂ ಸ್ವಾಮಿ ಒಟ್ಟಾಗಿ ಸೇರಿ ಬಂದು ನಿನ್ನನ್ನು ಆರಾಧಿಸುವಂತೆ ನೀನು ಕೊಟ್ಟ ಕೃಪೆಗಾಗಿ ಸ್ತೋತ್ರ ದೇವ. ಸ್ವಾಮಿ, ನೀನು ವಾಗ್ದಾನ ಮಾಡಿದ್ದಿ, ಭೂಲೋಕದಲ್ಲಿ ಎಲ್ಲಿಬ್ಬರಾಗಿ ಮೂವರಾಗಿ ನನ್ನ ಹೆಸರಿನಲ್ಲಿ ಸೇರಿ ಬಂದಿದ್ದಾರೋ ಅವರ ಪ್ರಾರ್ಥನೆಯನ್ನು ಕೇಳ್ತಿರುವುದಾಗಿ ಹೇಳಿದೆ ಯೇಸುವೆ. ನಾವು ಚಿಕ್ಕದಿಂದಾಗಿ ಸ್ವಾಮಿ ಸಭೆಯಾಗಿ ಈ ರೀತಿಯಾಗಿ ಸ್ವಾಮಿಯನ್ನು ಆರಾಧಿಸುತ್ತಿರುವಾಗ ನಿನ್ನ ವಿಶೇಷವಾದ ಆಶೀರ್ವಾದ ಕೊಡಪ್ಪ ದೇವ. ಲೋಕದ ಪರಿಸ್ಥಿತಿ ನೋಡುವಾಗ ಇಷ್ಟೊಂದು ಭಯಂಕರವಾಗಿದೆ. ಎಲ್ಲಿ ನೋಡಿದ್ರು ಅನೇಕ ವಿಧವಾದ ಸಾವು ನೋವು ಹೋರಾಟಗಳನ್ನು ನಾವು ನೋಡ್ತಾ ಇದ್ದೇವೆ ಸ್ವಾಮಿ. ವಿಚಿತ್ರವಾದ ಒಂದು ವೈರಸ್ನಿಂದಾಗಿ ಸ್ವಾಮಿ, ಕೊರೋನಾ ವೈರಸ್ನಿಂದಾಗಿ ಹೌದು ಸ್ವಾಮಿ, ಈ ಜಗತ್ತೇ ತಲ್ಲಣಗೊಂಡಿದೆ ಸ್ವಾಮಿ. ಎಲ್ಲಿ ನೋಡಿದ್ರು ಹೋರಾಟ, ಕಣ್ಣೀರು, ತಮ್ಮ ಆಪ್ತರನ್ನು ಕಳೆದುಕೊಂಡು, ತಮ್ಮ ಸಂಬಂಧಿಕರನ್ನು ಕಳೆದುಕೊಂಡು, ಒಳ ಹುಟ್ಟಿದವರನ್ನು ಕಳೆದುಕೊಂಡು ಎಷ್ಟೊಂದು ದುಃಖ ವೇದನೆಯಿದ್ದಾರೆ ಸ್ವಾಮಿ. ಇಂಥ ಒಂದು ಸ್ವಾಮಿ ಲೋಕದಲ್ಲಿ ಸ್ವಾಮಿ ನಿನ್ನ ಮಕ್ಕಳಾದ ನಮ್ಮನ್ನಾದರೂ ಸ್ವಾಮಿ ಸುರಕ್ಷಿತವಾಗಿ ಬಿಟ್ಟಿದ್ವಿ. ಅದಕ್ಕಾಗಿ ಸ್ತೋತ್ರ ದೇವ. ಅದಕ್ಕಾಗಿ ದಾವಿದನ 191 ಕೀರ್ತನೆ ಬರೆದಿರೋ ಪ್ರಕಾರ ಪರಾತ್ಪರನ ಹೊರಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ಯೆಹೋವನನ್ನು ನಿವಾಸಸ್ಥಾನ ಮಾಡಿಕೊಂಡಿದೆಯಲ್ಲ, ಯಾವ ಕೇಡು ನಿನ್ನ ಹತ್ತಿರ ಸುಳಿಯಲಾರದೆ ಎಂಬುದಾಗಿ, ಉಪದ್ರವ ನಿನ್ನ ಗುಡಾರ ಸಮೀಪಕ್ಕೂ ಬಾರದೆ ಎಂಬುದಾಗಿ. ಹೌದು ಸ್ವಾಮಿ, ಅದ್ಭುತವಾಗಿದ್ದರೆ ಸ್ವಾಮಿ ನೀನು ನಮ್ಮನ್ನು ನೆಲಕೆಗಳಲ್ಲಿ ಅಡಿಯಲ್ಲಿ ಭದ್ರಪಡಿಸಿ ನಮ್ಮನ್ನು ಕಾಯ್ದು ಕಾಪಾಡುತ್ತಾ ಇದ್ದಕ್ಕಾಗಿ ಸ್ತೋತ್ರಪ್ಪ ದೇವ. ಸ್ವಾಮಿ, ನಮ್ಮೆಲ್ಲ ಮೆಥೋಡಿಸ್ಟ್ ಸಂಘ ಸಂಸ್ಥೆಗಳನ್ನು ಆಶೀರ್ವಾದ ಮಾಡಪ್ಪ ದೇವ. ಇದು ನಡೆಸ್ಕೊಂಡು ಹೋಗ್ತಿರುವಂಥ ಮಾನ್ಯ ಬಿಷಪ್ ಅಯ್ಯನವರನ್ನು, ಅಮ್ಮನವರನ್ನು, ಅವ್ರು ಮಾಡುವಂಥ ಸೇವೆಯನ್ನು ಆಶೀರ್ವಾದ ಮಾಡಪ್ಪ ದೇವ. ದೊಡ್ಡ ಜವಾಬ್ದಾರಿ ಕೆಲವೊಮ್ಮೆ ಸಾಕ್ತಾ ಇದ್ದಾರೆ. ಇನ್ನೂ ಹೆಚ್ಚಾದ ರೀತಿಯಲ್ಲಿ ಅವರ ಆಯುಷ್ಯ ಆರೋಗ್ಯದಲ್ಲಿ ನಡೆಸಪ್ಪ ದೇವ. ಹಾಗೆ ಎಲ್ಲ ಸಭಾ ಪಾಲಕರುಗಳನ್ನು ಅವರ ಸೇವೆಯನ್ನು ಆಶೀರ್ವಾದ ಮಾಡಿ, ಎಲ್ಲ ಪ್ರಿನ್ಸಿಪಲ್ಗಳನ್ನು, ಹೆಡ್ ಮಾಸ್ಟರ್ಗಳನ್ನು ಮತ್ತು ಎಲ್ಲ ಶಿಕ್ಷಕ ಸಿಬ್ಬಂದಿಯವರನ್ನು, ಹಾಸ್ಟೆಲ್ ವಾರ್ಡನ್ಗಳನ್ನು, ಮಕ್ಕಳನ್ನು, ಅವರ ಕುಟುಂಬಗಳನ್ನು ನೀನು ವಿಶೇಷವಾದ ರೀತಿಯಲ್ಲಿ ಆಶೀರ್ವಾದ ಮಾಡಪ್ಪ ದೇವ. ಮತ್ತು ಅನೇಕ ಹಾಸ್ಪಿಟಲ್ಗಳು ಸ್ವಾಮಿ, ನಮ್ಮ ಒಂದು ಮೆಥೋಡಿಸ್ಟ್ ಹಾಸ್ಪಿಟಲ್ಗಳು ಬಿದ್ದು ಹೋಗಿ ಸ್ವಾಮಿ, ತಿರುಗಿ ಅವೆಲ್ಲ ಒಂದು ಹಾಸ್ಪಿಟಲ್ಗಳಿಗೆ ಜೀವನ ನಡೆಸಿಕೊಡಪ್ಪ ದೇವ. ಹೌದು ಸ್ವಾಮಿ, ಮತ್ತು ಈ ಜಗತ್ತಿನಲ್ಲಿ ಸ್ವಾಮಿ ಅನೇಕ ಕಡೆಗಳಲ್ಲಿ ಸ್ವಾಮಿ ಈ ಒಂದು ವೈರಸ್, ಕೊರೋನಾ ವೈರಸ್ನಿಂದಾಗಿ ಎಷ್ಟೋ ಜನರು ಸ್ವಾಮಿ ಈ ಸೋಂಕಿತರಾಗಿದ್ದಾರೆ ಸ್ವಾಮಿ, ಅನೇಕರು ಶಂಕಿತರಾಗಿದ್ದಾರೆ ಸ್ವಾಮಿ. ಎಲ್ಲ ಮಕ್ಕಳನ್ನು ಗಾಯಪಡಿಸಪ್ಪ ದೇವ, ಸ್ವಸ್ಥಪಡಿಸಪ್ಪ ದೇವ. ನಿಮ್ಮ ಅಮೂಲ್ಯ ರಕ್ತದಿಂದ ಇಡೀ ಜಗತ್ತನ್ನು ತೊಳೆದು ಶುದ್ಧೀಕರಿಸಪ್ಪ ದೇವಿ. ಕೊರೋನಾ ವೈರಸ್ ಹೊರಟು ಹೋಗಲಿ ಸ್ವಾಮಿ. ತಿರುಗಿ ಇಡೀ ಜಗತ್ತು ನೂತನ ಸೃಷ್ಟಿಯಾಗಬೇಕು ಅದ್ಭುತ ಕಾರ್ಯ ಮಾಡಪ್ಪ ದೇವ. ತಿರುಗಿ ಎಲ್ಲರೂ ಆರೋಗ್ಯದಲ್ಲಿ ಸೇರಿಕೊಂಡು ಆರಾಧಿಸುವಂಥ ಕೃಪಾ ಭಾಗ್ಯ ನೀನು ನಮ್ಮೆಲ್ಲರಿಗೆ ನಡೆಸಿಕೊಡಪ್ಪ ದೇವ. ಆವರ್ತಿ ದೇವ, ಒಂದು ಆರಾಧನೆಯ ಆದಿ ಮಧ್ಯ ಅಂತ್ಯವಾಗಿದ್ದುಕೊಂಡು ಈ ಆರಾಧನೆ ಮುಖಾಂತರ ನಿನಗೆ ಮಹಿಮೆ ಎಲ್ಲರಿಗೂ ಆಶ್ರಮ ಉಂಟಾಗಬೇಕಾಗಿ ನಮ್ಮ ದೇಶವನ್ನು, ನಮ್ಮ ರಾಜ್ಯಗಳನ್ನು ನೀವು ವಿಶೇಷವಾದ ರೀತಿಯಲ್ಲಿ ಆಶ್ರಮ ಮಾಡು. ಮತ್ತು ಪ್ರತ್ಯೇಕವಾಗಿ ಪ್ರಧಾನಮಂತ್ರಿಯವರನ್ನು, ಮಂತ್ರಿಗಳ ಸಭೆಯವರನ್ನು ಮತ್ತು ಚುನಾಯಿತ ಪ್ರತಿನಿಧಿಗಳನ್ನು ಸ್ವಾಮಿ ಎಲ್ಲರಿಗೂ ವಿಶೇಷವಾದ ರೀತಿಯಲ್ಲಿ ಆಶ್ರಮ
ಮಾಡಪ್ಪ ದೇವ. ಇನ್ನೊಂದು ಆವತ್ತಿನ ಸ್ವಾಮಿ ನಮ್ಮೆಲ್ಲರ ನಿಮ್ಮ ಕೈಗೆ ಸಮರ್ಪಿಸುತ್ತಾ ಸ್ವಲ್ಪ ಹೊತ್ತು ಎಲ್ಲ ಹಾಡುಗಳ ಮುಖಾಂತರ ಮೈಪಡಿಸ್ತಿರುವಾಗ ಪ್ರಾರ್ಥನೆಗಳ ಮುಖಾಂತರ ವಾಕ್ಯ ಸಂದೇಶದ ಮುಖಾಂತರ ಸ್ವಾಮಿ ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಿ ಎಚ್ಚರಗೊಳಿಸಿ ಬಲಪಡಿಸಿ ನಮ್ಮನ್ನು ನಡೆಸ್ತಾ ಬರಬೇಕಾಗಿ ಈ ಒಂದು ಚಿಕ್ಕ ಪ್ರಾರ್ಥನೆ ಯೇಸು ಕ್ರಿಸ್ತನ ಒಂದು ಹೆಸರಿನ ಮೂಲಕ ಬೇಡಿದ್ದೇನೆ ನಮ್ಮ ತಂದೆ. ಆಮೆನ್. ಪರಲೋಕದಲ್ಲಿ ನಮ್ಮ ತಂದೆ, ನಾಮ ಪರಿಶುದ್ಧಪಡಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮನ್ನು ಪಾಲಿಸಿಕೊಳ್ಳಿ, ನಮಗೆ ತಪ್ಪು ಮಾಡಿದ ನಾವು ಕ್ಷಮಿಸುವ ತಪ್ಪುಗಳನ್ನು ಕ್ಷಮಿಸಿ, ನಮ್ಮನ್ನು ಶೋಧನೆಗೆ ಸೇರಿಸಲಿಕ್ಕೆ ತಪ್ಪಿಸಿ, ಯಾಕಂದರೆ ರಾಜ್ಯವು ಮಹಿಮೆ ಸದಾಕಾಲವಿದೆ ಸ್ವಾಮಿ. ಈ ದಿವಸದ ನಮ್ಮ ಧ್ಯಾನಕ್ಕಾಗಿ ಆರಿಸಿಕೊಂಡಿರುವಂತಹ ದೇವರ ವಾಕ್ಯದ ಭಾಗ ಶ್ರೀ ಮಾರ್ಕನು ಬರೆದ ಸುವಾರ್ತೆ 14ನೇ ಅಧ್ಯಾಯ 32ರಿಂದ 42 ವಚನಗಳವರೆಗೆ. ಶ್ರೀ ಮಾರ್ಕನು ಬರೆದ ಸುವಾರ್ತೆ 14ನೇ ಅಧ್ಯಾಯ 32ರಿಂದ 42 ವಚನಗಳವರೆಗೆ ಗ್ರೇಸ್ ಶಾಲಂ ಓದಬೇಕಾಗಿ ಕೇಳಿಕೊಳ್ಳುತ್ತೇವೆ. ತರುವಾಯ ಅವರು ಗೆತ್ಸೆಮನೆ ಎಂಬ ತೋಟಕ್ಕೆ ಬಂದರು. ಆತನು ತನ್ನ ಶಿಷ್ಯರಿಗೆ, ಇಲ್ಲೇ ಕೂತುಕೊಳ್ಳಿರಿ, ನಾನು ಪ್ರಾರ್ಥನೆ ಮಾಡಿ ಬರುತ್ತೇನೆ ಎಂದು ಹೇಳಿ ಪೇತ್ರ, ಯಾಕೋಬ, ಯೋಹಾನರನ್ನು ತನ್ನ ಜೊತೆಯಲ್ಲಿ ಕರೆಕೊಂಡು ಹೋಗಿ ಬೆಚ್ಚಿ ಬೆರಗಾಗಿ ಮನಗುಂದಿದವನಾದನು ಮತ್ತು ಅವರಿಗೆ, ನನ್ನ ಪ್ರಾಣವು ಸಾಯುವಷ್ಟು ದುಃಖಕ್ಕೆ ಒಳಗಾಗಿದೆ, ನೀವು ಇಲ್ಲೇ ಇದ್ದು ಎಚ್ಚರವಾಗಿರಿ ಎಂದು ಹೇಳಿ ಸ್ವಲ್ಪ ಮುಂದೆ ಹೋಗಿ ನೆಲದ ಮೇಲೆ ಅಡ್ಡ ಬಿದ್ದು ಸಾಧ್ಯವಾದರೆ ಆ ಗಳಿಗೆ ತನ್ನನ್ನು ಬಿಟ್ಟು ಹೋಗುವಂತೆ ದೇವರನ್ನು ಪ್ರಾರ್ಥಿಸಿ, ಅಪ್ಪ ತಂದೆಯೇ, ನಿನಗೆ ಎಲ್ಲವೂ ಸಾಧ್ಯ, ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು, ಆದರೂ ನನ್ನ ಚಿತ್ತದಂತಾಗದೆ ನಿನ್ನ ಚಿತ್ತದಂತೆಯೇ ಆಗಲಿ ಎಂದನು. ಆಮೇಲೆ ಆತನು ಬಂದು ಅವರು ನಿದ್ದೆ ಮಾಡುವುದನ್ನು ಕಂಡು ಪೇತ್ರನಿಗೆ, ಸೀಮೋನನೇ, ನಿದ್ದೆ ಮಾಡುತ್ತಿದ್ದೀಯಾ? ಒಂದು ಗಳಿಗೆ ಆದರೂ ಎಚ್ಚರವಾಗಿರಲಾರೆಯಾ? ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಮನಸ್ಸು ಸಿದ್ಧವಾಗಿದೆ ಸರಿ, ಆದರೆ ದೇಹಕ್ಕೆ ಬಲ ಸಾಲದು ಎಂದು ಹೇಳಿದನು. ಆಮೇಲೆ ತಿರುಗಿ ಹೋಗಿ ಅದೇ ಮಾತನ್ನು ಹೇಳುತ್ತಾ ಪ್ರಾರ್ಥಿಸಿದನು. ತಿರುಗಿ ಬಂದಾಗ ಅವರು ನಿದ್ದೆ ಮಾಡುವುದನ್ನು ಕಂಡನು. ಅವರ ಕಣ್ಣುಗಳು ಬಹು ಭಾರವಾಗಿದ್ದವು ಮತ್ತು ಆತನು ಕೇಳಿದ್ದಕ್ಕೆ ಏನು ಉತ್ತರ ಕೊಡಬೇಕು ಅವರಿಗೆ ತಿಳಿಯಲಿಲ್ಲ. ಆತನು 3ನೇ ಸಾರಿ ಹೋಗಿ ಬಂದು ಅವರಿಗೆ, ನೀವು ಇನ್ನೂ ನಿದ್ದೆ ಮಾಡಿ ದಣುವಾರಿಸಿಕೊಳ್ಳಿರಿ, ಸಾಕು, ಆ ಗಳಿಗೆ ಬಂತು. ಇಗೋ, ಮನುಷ್ಯಕುಮಾರನು ದುರ್ಜನರ ಕೈಗೆ ಒಪ್ಪಿಸಲ್ಪಡುತ್ತಾನೆ. ಏಳಿರಿ, ಹೋಗೋಣ, ನನ್ನನ್ನು ಹಿಡುಕೊಳ್ಳುವವನು ಹತ್ತಿರಕ್ಕೆ ಬಂದಿದ್ದಾನೆ, ನೋಡಿರಿ ಎಂದು ಹೇಳಿದನು. ನಾವು ದೇವರ ಸ್ತೋತ್ರಕ್ಕಾಗಿ 163ನೇ ಕೀರ್ತನೆಯನ್ನು ಹಾಡೋಣ. 163ನೇ ಕೀರ್ತನೆ, ಪ್ರಾರ್ಥನೆ ಭಕ್ತಿಗೆ ಗುರುತು, ಒಳ್ಳೆ ಗುರುತು, ನೀನು ಪ್ರಾರ್ಥನೆಯಿಂದಲೇ ಬಾಳುವಿ ಕಲಿತು. 163ನೇ ಕೀರ್ತನೆ. Oh
ಯಾಕಂದರೆ ಈ ದಿವಸ ಬೆಂಗಳೂರು ರೀಜನಲ್ ಕಾನ್ಫರೆನ್ಸ್ ಹಾಗೂ ಗುಜರಾತ್ ರೀಜನಲ್ ಕಾನ್ಫರೆನ್ಸ್ ನ ಧರ್ಮಾಧ್ಯಕ್ಷರಾಗಿರುವಂತ ವಂದನೀಯ ಬಿಷಪ್ ಎನ್.ಎಲ್. ಕರ್ಕರೆ ಅಯ್ಯನವರು ಅಮೂಲ್ಯವಾದಂತಹ ದೈವ ಸಂದೇಶವನ್ನು ಈ ದಿವಸ ನಮ್ಮೆಲ್ಲರೊಡನೆ ಹಂಚಿಕೊಳ್ಳಲು ಇಚ್ಛಿಸಿರುತ್ತಾರೆ ಮತ್ತು ಇದೇ ತಿಂಗಳು 5/5/2021 ಭಾರತೀಯ ಮೆಥೋಡಿಸ್ಟ್ ಸಭೆಯ ಪರವಾಗಿ ರಾಷ್ಟ್ರೀಯ ಪ್ರಾರ್ಥನಾ ದಿವಸವನ್ನಾಗಿ ಆಚರಿಸಿದ ನಂತರ ಈ ವಾರದಲ್ಲಿ ಸನ್ಮಾನ್ಯ ಬಿಷಪ್ ಅಯ್ಯನವರು ಎಲ್ಲಾ ಸಭೆಯವರಿಗೂ ದೈವ ಸೇವಕರುಗಳಿಗೂ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಹೊಂದುತ್ತಿರುವಂತವರಿಗಾಗಿಯೂ ಅಷ್ಟು ಮಾತ್ರವೇ ಅಲ್ಲದೆ ಸೋಂಕಿತರಿಗಾಗಿ ಸೇವೆ ಮಾಡುವಂತ ವಿವಿಧ ವರ್ಗದವರಿಗಾಗಿ ಆದರಣೆಯ ಸಂದೇಶವನ್ನು ಧೈರ್ಯ ಆದರಣೆಯನ್ನು ಉಂಟು ಮಾಡುವಂತ ದೈವ ವಾಕ್ಯ ಸಂದೇಶವನ್ನು ಪ್ರಾರ್ಥನಾ ಪೂರ್ವಕವಾಗಿ ಅವರು ಹಂಚಲಿದ್ದಾರೆ. ಆದ್ದರಿಂದ ಅವರನ್ನು ನಮ್ಮ ಸಿರ್ವಾರ್ ಮೆಥೋಡಿಸ್ಟ್ ಸಭೆಯ ಪರವಾಗಿ ಈ ಆರಾಧನೆಗೆ ತುಂಬು ಹೃದಯದ ಮುಖಾಂತರ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇವೆ ಮತ್ತು ಈ ಸಮಯದಲ್ಲಿ ಸನ್ಮಾನ್ಯ ಬಿಷಪ್ ಅಯ್ಯನವರು ನಮಗೆ ದೈವ ಸಂದೇಶವನ್ನು ತರಬೇಕಾಗಿ ನಾನು ನಿಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಕೇಳಿಕೊಳ್ಳುವನಾಗಿದ್ದೇನೆ. ದೇವರ ವಾಕ್ಯ ಸಂದೇಶವನ್ನು ಕೇಳುವುದಕ್ಕಿಂತ ಮುಂಚಿತವಾಗಿ ಬಾ ನಮ್ಮಲ್ಲಿ ದೇವರಾತ್ಮ ನಿನ್ನ ಕಾಂತಿ ತೋರಿಸು ಎನ್ನುವಂತ ಸಂಗೀತದ ಮೊದಲನೇ ಚರಣವನ್ನು ಮಾತ್ರ ಹಾಡೋಣ. ಬಾ ನಮ್ಮಲ್ಲಿ ದೇವರಾತ್ಮ ನಿನ್ನ ಕಾಂತಿ ತೋರಿಸು. ಅಮೂಲ್ಯವಾದಂತಹ ಸಮಯಕ್ಕೆ ನಮ್ಮನ್ನು ನಡೆಸ್ತಾ ಇರುವುದಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಬೆಂಗಳೂರು ರೀಜನಲ್ ಕಾನ್ಫರೆನ್ಸ್ ಹಾಗೂ ಗುಜರಾತ್ ರೀಜನಲ್ ಕಾನ್ಫರೆನ್ಸ್ ನ ಧರ್ಮಾಧ್ಯಕ್ಷರಾಗಿರುವಂತ ವಂದನೀಯ ಬಿಷಪ್ ಎನ್.ಎಲ್. ಕರ್ಕರೆ ಅಯ್ಯನವರನ್ನು ಈ ಆರಾಧನೆಯಲ್ಲಿ ನಿನ್ನ ಸಾಧನವನ್ನಾಗಿ ಉಪಯೋಗಿಸಿಕೊಳ್ಳುತ್ತಿರುವುದಕ್ಕಾಗಿ ನಿನ್ನನ್ನು ಕೊಂಡಾಡುತ್ತೇನೆ. ಅವರ ಮುಖಾಂತರವಾಗಿ ದೊರಕಲಿರುವಂತಹ ಈ ದೈವ ಸಂದೇಶದ ಮುಖಾಂತರವಾಗಿ ನಾವೆಲ್ಲರೂ ಆಶೀರ್ವಾದದ ಆದರಣೆಯನ್ನು ಹೊಂದಿಕೊಂಡವರಾಗಿ ನಿನ್ನ ನಾಮವನ್ನು ಮಹಿಮೆ ಪಡಿಸಲಿಕ್ಕಾಗುವಂತೆ ಕೃಪೆ ತೋರಿಸಿ. ಬಿಷಪ್ ಅಯ್ಯನವರ ನಿನ್ನ ಹಸ್ತಗಳನ್ನು ಒಪ್ಪಿಸಿಕೊಡುತ್ತೇನೆ. ಕರ್ತನೆ, ಅವರ ಬಾಯಿಂದ ಹೊರಡುವಂತಹ ಪ್ರತಿ ವಾಕ್ಯಗಳು ನಿನ್ನ ಪರಿಶುದ್ಧ ವಾಕ್ಯಗಳ ಸಂದೇಶ ನಮ್ಮೆಲ್ಲರ ಆತ್ಮಗಳಿಗೆ ಜೀವಿತಕ್ಕೆ ಶಾಂತಿ, ಸಮಾಧಾನ, ನೆಮ್ಮದಿಯನ್ನು ತರಲಿಕ್ಕಾಗುವಂತ ಸಾಧನವನ್ನು ಉಪಯೋಗಿಸಿಕೊಂಡು ಘನಮಾನ ಮಹಿಮೆ ನೀನು ಮಾತ್ರವೇ ಹೊಂದಿಕೊಳ್ಳಬೇಕಾಗಿ ನಿನ್ನ ಪರಿಶುದ್ಧ ದಿವ್ಯ ನಾಮದಲ್ಲಿ ಬೇಡಿಕೊಂಡಿದ್ದೇನೆ ತಂದೆಯೇ, ಆಮೆನ್.
We start. This morning, I have taken the passage from the Gospel of Mark, chapter 14, verses 13 to onwards, and another passage from the Gospel of Matthew, chapter 27, verses 45 and 46. They went to a place called Gethsemane, and Jesus said to his disciples, "Sit here while I pray." He took Peter, James, and John along with him, and he began to be deeply distressed and troubled. "My soul is overwhelmed with sorrow to the point of death." He said to them, "Stay here and keep watch." Going a little further, he fell to the ground and prayed that if possible, that hour might pass from him. "Abba, Father," he said, "everything is possible to you. Take this cup from me. Yes, not what I will, but what you will." Then he returned to his disciples and found them sleeping. "Simeon," he said to Peter, "are you asleep? Couldn't you keep watch for 1 hour? Watch and pray so that you will not fall into temptation. The spirit is willing, but the flesh is weak." The other passage that has been taken from the Matthew's Gospel, chapter 27, verses 45 and 46. The death of Jesus. From noon until 3 in the afternoon, darkness came over all the land. About 3 in the afternoon, Jesus cried out in a loud voice, "Eli, Eli, lama sabachthani," which means, my God, why have you forsaken me?" My brothers and sisters from all the churches of Bangalore Regional Conference and also the Gujarat Regional Conference, including the officers of the regional executive boards of the respective conferences, the district superintendents, senior elders and pastors, preachers, and support staff in all the churches, the heads of institutions in both the conferences, and the staff rendering their services in their respective institutions, and all my brothers and sisters, the members of churches. This is a time that I greet you in the name of Jesus Christ. This is the most difficult time that the world is going through. This is the most difficult time that we see the churches, irrespective of the denominations all over the world, have found their worshipping buildings empty. Their flocks, which used to be gathered
for the praise and worship of their Lord have been scattered. We have taken the shelter of the electronic media, which has become the new trend of preaching and teaching and reaching out to the congregations. The most challenging problem that humanity is facing today, though it has faced in the past, is the challenge of the implications of the coronavirus. We have been pulled and pushed in the state of intense anxieties, awesome worries, dreadful fears of death, and hopelessness with uncertainties of life situations. The sufferings and pains have taken over the controls of our emotions. They have taken the controls of our hearts and minds. There are hundreds of traumatized stories of people to tell us. There are stories of individuals, stories of families, and stories of communities. They witness sudden and shocking deaths of their near and dear ones. Many of them could not visit the loving ones dying in the hospitals. Even in many cases, they could not perform the last rites of burials of their beloved ones. There are no ambulances easily and affordably available to carry the suffering ones to the hospitals. The sick and weak suffer the dreadful dearth of beds at the hospitals. Acute shortage of oxygen and gasping air is awful denial of life ahead. Dead bodies are in queue, waiting at burial and cremation grounds. Final rites are performed under the strict observations and supervision of the government code of conduct, even in the absence of relatives and friends. The Methodist Church India also suffered a great shock and loss of its Episcopal leader, Bishop Philip Massey, on 13th of April 2021. Many pastors and spouses of pastors and the relatives died during the period and are dying. You have reports of sad deaths of the church members and their near and dear ones. They have been leaving behind the anxieties, worries, and uncertainties to their dependents. There is a death, and death to hear about and around all of us. Scripture reminds us of the severity of pain and sufferings of deaths that come from the loss of loved ones. A voice is heard in Ramah, weeping and great mourning. Rachel is weeping for her children and refusing to be comforted because her children are no more. I remember the earthquake of the year 1992 at Kilari, Latur district in Maharashtra. It has been one of the worst earthquakes in the history of earthquakes in India. It killed more than 10,000 people at a time. It left behind of individuals, stories of families, and stories of communities. They witness
sudden and shocking deaths of their near and dear ones. Many of them could not visit the loving ones dying in the hospitals. Even in many cases, they could not perform the last rites of burials of their beloved ones. There are no ambulances easily and affordably available to carry the suffering ones to the hospitals. The sick and weak suffer the dreadful dearth of beds at the hospitals. Acute shortage of oxygen and gasping air is awful denial of life ahead. Dead bodies are in queue, waiting at burial and cremation grounds. Final rites are performed under the strict observations and supervision of the government code of conduct, even in the absence of relatives and friends. The Methodist Church India also suffered a great shock and loss of its Episcopal leader, Bishop Philip Massey, on 13th of April 2021. Many pastors and spouses of pastors and the relatives died during the period and are dying. You have reports of sad deaths of the church members and their near and dear ones. They have been leaving behind the anxieties, worries, and uncertainties to their dependents. There is a death, and death to hear about and around all of us. Scripture reminds us of the severity of pain and sufferings of deaths that come from the loss of loved ones. A voice is heard in Ramah, weeping and great mourning. Rachel is weeping for her children and refusing to be comforted because her children are no more. I remember the earthquake of the year 1992 at Kilari, Latur district in Maharashtra. It has been one of the worst earthquakes in the history of earthquakes in India. It killed more than 10,000 people at a time. It left behind thousands of widows, widowers and orphans. There was weeping and crying, mourning and groaning all over the land. I was then director of Village Medical Service at Kamal Nagar, the program of Bombay Regional Conference. We rushed to the affected site next day morning with our team for rescue and relief work under the supervision of my wife Kamal. They pitched their tent in the midst of people, living and dead. They pitched the tents in the midst of people injured physically and traumatized mentally. The dead bodies were removed as much as possible from the heaps of debris of destroyed houses. The spirit of people saved during the earthquake was crushed with overriding unbelief and godlessness. Like this, today, in the wake of coronavirus, its implications of deaths and debts, there are horrifying pains and sufferings. People cry out for God. They cry out as they experience and feel the absence of God and His rescuing response that they pray for.
They cry over the absence and silence of God. They bitterly feel the godlessness and being forsaken by God. They question, God, where are you? Where is God? Is He away from us? Why God is letting this happen? My God, you still the storm and saved your disciples who were along with you in the boat by your presence in the Sea of Galilee. Why not now you intervene and remove the cup of coronavirus from us? Does God shares our suffering? Does our suffering, the suffering of humanity, in any way affects God and moves His heart? These are the very two prayers of Jesus Christ that He made during His passion and death. These passages are generally read during the Passion Week, on the day of Good Friday worship. But I believe today these passages are important as we share the passion and death of Jesus Christ. These passages which are read unto you from the scriptures, they contain the two stories. The first prayer He made at the Gethsemane is taken from the Gospel of Mark, chapter 15, verses 30 to 36. The second prayer He made on the cross, just before He dies on the cross, from the Gospel of Matthew 27, 45, 46. These are the stories of passion of Jesus Christ. They are the passion of love of Jesus on the one hand and anguish of Jesus on the other hand. At the center of Christian faith, we find the suffering of passion of Jesus Christ. We are often afraid of pains in our life. We want to avoid the sufferings in our life. You pray to remove the sufferings from our life. And we try to kill the pains by taking the painkillers. The life without the passion of suffering is not a Christian life. The passion of Jesus Christ is the overwhelming desire of Jesus Christ for preaching the good news, announcement and proclamation of the kingdom of God through healing the sick, liberating the oppressed, and forgiving the sins. Jesus had to suffer to preach the good news of the kingdom of God. The first story of passion and suffering of Jesus goes to the story of the prayer of Jesus at Gethsemane in Jerusalem. During the Romans arrested him, he went to the Garden of Gethsemane. He took 3 of his disciples, as it is read in the scriptures, with him and began to tremble and to be deeply troubled. As Mark's gospel puts it. The Matthew's gospel reports
he began to be sorrowful and troubled. He says, "My soul is overwhelmed with the sorrow to the point of death." He asks his friends to stay with him and keep watch. Before you find him leaving his disciples, he goes alone for prayer. But now, before we find him leaving his disciples, he goes alone for prayer. But now, he does not want to be alone. He needs protection. Protection from whom? Protection for what? Then comes his prayer like demanding for protection in a way from God. He prays, "Father, everything is possible for you. Take this cup from me." In other words, he is praying to spare him from his sufferings. In Matthew and Luke's gospel, this prayer comes in a modest way when he says, "If it is possible," or "if you are willing for." He always says that I and my Father are one. But here's the words of Jesus Christ during the passion and suffering. There appears to be the fellowship of Jesus Christ with God is shattered. His friends are separated from him, and they are in a deep sleep. He is singled out. He is isolated. The second story of the cross we find at the conclusion or the climax of the passion and suffering of Jesus. Once again there is a prayer, and this prayer is most desperate. Most desperately he cries out to God again, and he prays. At the 9th hour, when darkness has covered whole of the land, God has eclipsed the light and the sun, and Jesus cries out with his last human prayer, my God, why have you forsaken me?" And then ಕ್ರಿಸ್ತನಲ್ಲಿ ಪ್ರಿಯರೇ, ದೇವರ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಈ ದಿವಸದಲ್ಲಿ ನಿಜವಾಗಲೂ ಸನ್ಮಾನ್ಯ ಬಿಷಪ್ ಅಯ್ಯನವರು ನಮ್ಮೆಲ್ಲರನ್ನು ಉದ್ದೇಶಿಸಿ ಕೊರೋನಾ ಸೋಂಕಿತ ಜನರಿಗಾಗಿ, ಈ ಒಂದು ಕಾಯಿಲೆಯ ನಿಮಿತ್ತವಾಗಿ ಅನೇಕ ಆಪ್ತರನ್ನು ಕಳೆದುಕೊಂಡಿರುವಂತ ದುಃಖದ ಕುಟುಂಬಗಳಿಗೆ ಧೈರ್ಯ ಆದರಣೆ ನೀಡುವಂತ ದೈವ ವಾಕ್ಯಗಳ ಸಂದೇಶವನ್ನು ಮನಮುಟ್ಟುವಂತೆ ನಮಗೆ ನೀಡಿ ಬಲಪಡಿಸಿರುವುದಕ್ಕಾಗಿ ನಾನು ಸಿರ್ವಾರ್ ಜಿಲ್ಲೆಯ ಪರವಾಗಿ ಸನ್ಮಾನ್ಯ ಬಿಷಪ್ ಅಯ್ಯನವರಿಗೂ ಮತ್ತು ಅಮ್ಮನವರಿಗೂ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ದೇವರು ಇನ್ನು ಹೆಚ್ಚಿನ ರೀತಿಯಲ್ಲಿ ಅಯ್ಯನವರಿಗೂ ಮತ್ತು ಅಮ್ಮನವರಿಗೂ ವಿಶೇಷವಾದಂತಹ ಆರೋಗ್ಯ ಭಾಗ್ಯವನ್ನು ಅನುಗ್ರಹಿಸಿ ತನ್ನ ಸೇವೆಯಲ್ಲಿ ಬಲಪಡಿಸಿ ಮುಂದೆ ನಡೆಸಲಿ ಎಂಬುದಾಗಿ ಬೇಡಿಕೊಳ್ಳುವನಾಗಿದ್ದೇನೆ. ಈ ಆರಾಧನೆಯನ್ನು ನಾವು ಮುಕ್ತಾಯಗೊಳಿಸುವಾಗ 208ನೇ ಸಂಗೀತ, ಕಾಪಾಡುವವ ದೇವರೇ ಸಂತೋಷವುಳ್ಳ ಯೋಚನೆ, ನಾನೆಲ್ಲಿ ಹೇಗೆ ಇದ್ದರೂ ಕಾಪಾಡುವವನಾತನು, ಕಾಪಾಡುವವ ದೇವರೇ ತನ್ನ ಸ್ವಹಸ್ತದಿಂದಲೇ, ಅಧೈರ್ಯ ಬಿಟ್ಟು ನಂಬುವೆ ಕಾಪಾಡುವವ ದೇವರೇ. ಈ ಸಂಗೀತವನ್ನು ಹಾಡಿದ ನಂತರ ಸನ್ಮಾನ್ಯ ಬಿಷಪ್ ಅಯ್ಯನವರ ಮುಖಾಂತರವಾಗಿ ನಾವು ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಸಂತೋಷ
ನಾವೆಲ್ಲರೂ ಕರ್ತನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. Now the grace of Jesus Christ, love of God and fellowship of the Holy Spirit, and may abide with all of us for now and forever. Amen.